Good morning, guys. Welcome back to new video. It's 6:30 in the morning. ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ರೆಡಿ ಹೋಗ್ತಾ ಇದ್ದೀವಿ. ಈ ರೈಡು ಕ್ವಾಲಿಟಿ ಮೋಟರ್ಸ್ ಕನಕಪುರ ರೋಡ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಮೀಟಿಂಗ್ ಪಾಯಿಂಟ್ ವಾಸ್ ಅಟ್ 5:30 ಕನಕಪುರ ರೋಡ್ ಕ್ವಾಲಿಟಿ ಮೋಟರ್ಸ್ ಹತ್ರ. ಸೊ ನನಗೆ ಮತ್ತು ಕನಕಪುರ ರೋಡು ಸ್ವಲ್ಪ ದೂರ ಆಗುತ್ತೆ. ಆಮೇಲೆ ರೈಡು ಹೊಸ ರೋಡ್ ಮೇಲೆ ಹೋಗೋದಿತ್ತು. ಸೊ ರೈಡ್ ಬಂದುಬಿಟ್ಟು ಮಲ್ಲಪ್ಪ ಹಿಲ್ಸ್ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಡೆಸ್ಟಿನೇಷನ್ ಮಲ್ಲಪ್ಪ ಹಿಲ್ಸು. ಸೊ ಅದು ತಮಿಳ್ನಾಡು ಮೇಲೆ ಆಂಧ್ರ ಬಾರ್ಡ್ರಲ್ಲಿ ಬರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಬರೋದು ಪ್ಲ್ಯಾನ್ ಇದೆ. ಸೊ ಆನ್ ದ ವೇ ನನಗೆ ಹೊಸ ರೋಡ್ ಹತ್ತಿರ ಆಗೋದ್ರಿಂದ ಸೊ ನಾನು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರನೇ ಸಿಗ್ತೀನಿ ಅಂದ್ಬಿಟ್ಟು ಹೇಳಿದೆ. ಸೊ ಎಲ್ಲರೂ ಅಲ್ಲೇ ಮೀಟಪ್ ಆಗಿ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತೀನಿ ನಾನು ಅವ್ರ ಜೊತೆ. ಸ್ವಲ್ಪ ಫ್ಯೂಲ್ ಬೇರೆ ಹಾಕ್ಕೋಬೇಕು. ಆಲ್ಮೋಸ್ಟ್ ಹಾಫ್ ಟ್ಯಾಂಕ್ ಇದೆ. ರೈಡು ಆಲ್ಮೋಸ್ಟ್ 250 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಇದೆ. ಸ್ವಲ್ಪ ಫ್ಯೂಲ್ ಅಪ್ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಫುಲ್ ಟ್ಯಾಂಕ್. ಇವಾಗ ಸಿಲ್ಕ್ ಬೋರ್ಡ್ ಫ್ಲೈಓವರ್ ರೀಚ್ ಆದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟಿದೆ ಬೆಳಗ್ಗೆನೆ. ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಏನು ಇವತ್ತು ಇಷ್ಟೊಂದು ಟ್ರಾಫಿಕ್ ಇದೆ. ಯೂಶಲಿ ಮಾರ್ನಿಂಗಲ್ಲಿ ಎಷ್ಟು ಇರಲ್ಲ. ಮೋಸ್ಟ್ಲಿ ಎಲ್ಲ ಸಂಡೇ ಮಾರ್ನಿಂಗ್ ರೈಡ್ ಅಥವಾ ಅಲ್ಲೆಲ್ಲೇ ಹೋಗ್ತಿದ್ದಾರೆ ಅನಿಸುತ್ತೆ. ಇಟ್ಸ್ ಜಸ್ಟ್ ಆಲ್ಮೋಸ್ಟ್ 6:45 ಆಗಿದೆ. 6:45 7 o'clock ಮಾರ್ನಿಂಗಲ್ಲಿ ಇಷ್ಟೊಂದು ಟ್ರಾಫಿಕ್ ಇದೆ. ಯೂಶಲಿ ಆಫೀಸ್ ಅವರ್ಸಲ್ಲಿ ಇರುತ್ತೆ, ಬಟ್ ಇವತ್ತೇನು ಗೊತ್ತಿಲ್ಲ, ಇಷ್ಟೊಂದು ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ತಮಿಳ್ನಾಡು ಚೆಕ್ ಪೋಸ್ಟ್ ದಾಟ್ ಮುಂದೆ ಬಂದೆ. ಬಾಯ್ಸ್ ಇನ್ನು 2 minutes ದೂರ ತೋರಿಸ್ತಿದ್ದಾರೆ ಮ್ಯಾಪಲ್ಲಿ, ಲೈವ್ ಲೊಕೇಶನಲ್ಲಿ. ಫುಲ್ ಇಲ್ಲೆಲ್ಲೋ ಇರ್ತಾರೆ. ಮೇನ್ ರೋಡಿಂದ ಡೈವರ್ಷನ್ ತೊಗೊಂಡು ಬಂದ್ವಿ. ಸೊ ಕೃಷ್ಣಗಿರಿ ಹೋಗೋ ಡೈವರ್ಷನ್ ಇದು. ಬ್ರೇಕ್ಫಾಸ್ಟ್ ಪಾಯಿಂಟು ಮುರುಗನ್ ಇಡ್ಲಿ ಶಾಪ್ ಅಂತ ಇದೆ. ಮೋಸ್ಟ್ಲಿ ಮೇಲೆ ಹೋಗಿ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾರೆ ಏನೋ ಅವರು. ಯಪ್ಪ ಹೊಟ್ಟೆ ಹಸಿತಾ ಇದೆಯಪ್ಪ ನನಗಂತೂ. ಮೇಲೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗುತ್ತೆ. ಮೇಲೆ ಹೋಗ್ಬರೋಕೆ ಒಂದು 2 hours ಬೇಕನ್ಸುತ್ತೆ. ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ. ಮೋಸ್ಟ್ಲಿ ಅದೇ ಇರ್ಬೇಕು ಬೆಟ್ಟ ಮೇಲೆ. ರೋಡ್ ಮಾತ್ರ ಮಸ್ತಾಗಿದೆ. ಎಲ್ಲ ಮ್ಯಾಂಗೋ ಪ್ಲಾಂಟೇಶನ್ ಆಗಿದೆ ಇಲ್ಲಿ. ಈ ವರ್ಷ ಯಾಕೋ ಸ್ವಲ್ಪ ಮ್ಯಾಂಗೋ ಅಷ್ಟು ಸರಿಯಾಗಿ ಬಂದಿಲ್ಲ. ಕ್ಲೈಮೇಟ್ ಕಂಡೀಷನ್ ಅಂತ ಹೇಳ್ತಾರೆ. ನಮ್ಮದು ಸ್ವಲ್ಪ ತೋಟ ಇದೆ ಧಾರವಾಡದಲ್ಲಿ. ಸೊ ಅಲ್ಲೂ ಏನು ಅಷ್ಟೊಂದು ಬಂದಿಲ್ಲ ಈ ಸಲ ಮ್ಯಾಂಗೋಸು. ಕ್ಲೈಮೇಟ್ ಚೇಂಜಸ್ಕರ ಬಂದಿಲ್ಲ ಅಂತಿದ್ದಾರೆ.
ಗೊತ್ತಿಲ್ಲ. ಡೈವರ್ಷನ್ ತೊಗೊಂಡ್ಮೇಲಂತೂ ಕ್ಲೈಮೇಟ್ ಮಸ್ತಾಗಿದೆ, ಒಳಗಡೆ ಕೋಲ್ಡ್ ಆಗಿದೆ. ಸೊ ಅಕ್ಕಪಕ್ಕ ಎಲ್ಲ ತೋಟ ಇದೆಯಲ್ಲ, ಸೊ ಕೋಲ್ಡ್ ಇರುತ್ತೆ, ಸೊ ಪೊಲ್ಯೂಷನ್ ಕಡಿಮೆ ಇರುತ್ತೆ ಒಳಗಡೆ. ಜನದ ರಿಯಾಕ್ಷನ್ ಎಲ್ಲ ಮಸ್ತಾಗಿದೆ. ಸೊ ಇಟ್ಸ್ ಅ ಗುಡ್ ಲೈನಪ್ ಟುಡೇ. ಇಷ್ಟು ತುಂಬ ಇದೆಯಲ್ಲ, ಸೊ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಸೊ ಲಾಸ್ಟು ವೈನಾಡ್ ಸೀರೀಸಿಗೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಲೈಕ್ ಫಸ್ಟ್ ವಿಡಿಯೋ 1K ವ್ಯೂಸ್ ಕ್ರಾಸ್ ಆಗಿದೆ. ಥ್ಯಾಂಕ್ಸ್ ಸೋ ಮಚ್ ಫಾರ್ ಸಪೋರ್ಟಿಂಗ್. ಬಟ್ ನಾನು ನೋಡಿದೆ ತುಂಬ ಜನ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಷ್ಟಾಗುತ್ತೋ ಶೇರ್ ಮಾಡಿ. ಸೊ ಸಪೋರ್ಟ್ ಈಸ್ ನೀಡೆಡ್. ಎವ್ರಿ ವೀಕ್ ಅಟ್ಲೀಸ್ಟ್ ಒಂದಾದರೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಸಂಡೇ ರೈಡ್, ಬ್ರೇಕ್ಫಾಸ್ಟ್ ರೈಡ್ಸ್ ಅದರದ್ದು ಹಾಕ್ತೀನಿ. ಇವರು ಕ್ವಾಲಿಟಿ ಮೋಟರ್ಸ್ ಅವರು ಯಾವಾಗಲೂ ರೈಡ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ಸ್ಯಾಟರ್ಡೆ ಸಂಡೇಸು. ನಾವು ಇವಾಗ ಮೇ ಫಸ್ಟ್ಗೂ ಲಾಂಗ್ ವೀಕೆಂಡ್ ಇದೆಯಲ್ಲ, ಸೊ ಈ ಸಲ ಫ್ರೈಡೇ ಬಂದಿದೆ, ವಿಚ್ ಇಸ್ ಗುಡ್. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 days ಹಾಲಿಡೇ ಇದೆ. ಸೊ ಲಾಂಗ್ ವೀಕೆಂಡಿಗೆ ಗೋಕರ್ಣ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ. ಲೈಕ್ ನಮ್ಮದು ಇನ್ನೊಂದು ಟೀಮ್ ಇದೆ, ಸೊ ಅವ್ರ ಜೊತೆ ಹೋಗ್ತೀನಿ. ಅವರೆಲ್ಲ ಮೋಸ್ಟ್ಲಿ ಇದು ಕಾರು ಮತ್ತು ಬೈಕ್ ಮಿಕ್ಸ್ ಇರುತ್ತೆ ರೈಡು. ಮೋಸ್ಟ್ಲಿ ಅಲ್ಲೇ ಟರ್ನ್ ಇತ್ತು ಅನಿಸುತ್ತೆ. ಲೆಫ್ಟ್ ಟರ್ನ್ ಇದೆ, ಇಲ್ಲೇ ಹೋಗ್ಬೇಕಾಗಿತ್ತು. ಕ್ರಾಸ್ ಮಿಸ್ ಮಾಡಿದ್ದೆ ಅನಿಸುತ್ತೆ. ರಿವರ್ ಇದೆ, ನೀರಿಲ್ಲ. ಸುಮಾರು ಇವಾಗೇನು ಅಷ್ಟು ಮಳೆ ಆಗಿಲ್ಲ. ಸೊ ಮೊನ್ನೆ ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಆಯಿತು ಫ್ರೈಡೇ ಎಲ್ಲ ಕ್ಲೈಮೇಟ್ ಕೋಲ್ಡ್ ಆಗಿತ್ತು. ನಾವು ಬೆಂಗಳೂರಂತೂ ಯಪ್ಪ ಸುಡ್ತಾ ಇತ್ತು. ಇವಾಗಂತೂ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಈ ವರ್ಷ. ಜನದ ರಿಯಾಕ್ಷನ್ ಅಂತೂ ಮಸ್ತಾಗಿದೆ. ದೊಡ್ಡ ಗ್ರೂಪ್ ಹೋಗ್ತಾ ಇದ್ರೆ ಆಬ್ವಿಯಸ್ಲಿ ಎಲ್ಲ ತಿರುಗಿ ನೋಡ್ತಾರೆ. ಅಂಕಲ್ ಥಮ್ಸಪ್ ಕೊಟ್ಟೋದ್ರು. ಅವ್ರಿಗೂ ಬೈಕ್ ಪ್ಲೇಸ್ ಅನಿಸುತ್ತೆ. ಇಲ್ಲಿ ಪ್ಲೇಸು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಬಾರ್ಡ್ರಲ್ಲಿ ಇರೋದು. ಸೊ ತೆಲುಗು, ತಮಿಳ್, ಕನ್ನಡ ಮಿಕ್ಸ್ ಇರ್ತಾರೆ ಜನ ಸ್ವಲ್ಪ. ನಾಟ್ ಕರ್ನಾಟಕ ಬಾರ್ಡರ್, ಕನ್ಸೆ ತಮಿಳ್ನಾಡು ಆ್ಯಂಡ್ ಆಂಧ್ರ. ಕರ್ನಾಟಕದಿಂದ ಒಳಗಡೆನೇ ಬರುತ್ತಿದ್ದು. ಬಟ್ ನಿಯರ್ ಬೈ ಕರ್ನಾಟಕ. ಮಸ್ತ್ ಚೆನ್ನಾಗಿದೆ. ಸೊ ವಿಂಟರು, ರೈನಿ ಸೀಸನ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಸೀಸನ್ ಅಲ್ಲ, ಸೊ ಅಷ್ಟು ಗಿಡ ಎಲ್ಲ ಹೂ ಉದುರೋಗಿದೆ. ಸೊ ಇವಾಗ ಮತ್ತೆ ಚಿಗುರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಥರ ರೋಡ್ ಸೈಡ್ ಗಿಡ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೆರಳಿರುತ್ತೆ ತುಂಬ. ಸ್ಮಾಲ್ ಟೀ ಬ್ರೇಕ್ ತೊಗೊಂಡಿದ್ವಿ ಇಲ್ಲಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೆ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡು ಹೊಂಟೀವಿ. 10 minutes ನಿಂತಿದ್ವಿ. ಶೆಕೆ ಅಂತೂ ಇಲ್ಲಿಂದ ಸಿಕ್ಕಾಪಟ್ಟೆ ಐತಿ. ಸೊ ಇನ್ನು ಅರೌಂಡ್ 30 minutes ಇದೆ ಲೊಕೇಶನ್ನು. ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ಲೋ ಆಗಿ ಓಡಿಸ್ತಾ ಇದ್ದಾರೆ ಎಲ್ಲ ಗಾಡಿ. ಗ್ರೂಪಲ್ಲಿ ಇರ್ತಾರಲ್ಲ, ಸೊ ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ಬೇಕು. ಸೊ ಡಿಪೆಂಡ್ಸ್, ಗ್ರೂಪ್ ಯಾವ ಥರ ಇರುತ್ತೆ ಆ ಥರ ರೈಡ್ ಫಾಸ್ಟ್ ಸ್ಲೋ ಇರುತ್ತೆ. ತುಂಬ ಲೇಟಾಗಿ ಹೋಗ್ಬಿಡ್ತು ಅನ್ನಿಸ್ತಾ ಇದೆಯಪ್ಪ. ಇಟ್ಸ್ ಆಲ್ಮೋಸ್ಟ್ 9:45, ಸಾರಿ 8:45.
ಅಷ್ಟೊತ್ತಿಗಾಗಲೇ ನಾವು ರಿಟರ್ನ್ ಬರಬೇಕಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಹೋಗೋರಲ್ಲೇ ಇದ್ದೀವಿ. ಲೇಟ್ ಅಂತೂ ಆಗಿದೆ. ಅಲ್ಲಿ ಯಾರೋ ಗ್ರೂಪ್ ಆಲ್ರೆಡಿ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಹಾಗೆ ನಾವು ಹೋಗ್ತಾನೆ ಇದ್ದೀವಿ. ಓ, ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರಾ? ಓ ಇಲ್ಲ, ಈ ಕಡೆಯಿಂದ ಇದೆ ರೋಡು. ಮೋಸ್ಟ್ಲಿ ಬೇರೆದವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಇಟ್ಸ್ ವೇಟ್. ಸೊ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಬೆಂಡ್ಸಿದೆ ರೋಡು. ಚೆನ್ನಾಗಿದೆ. ಲೈಕ್ ಅರ್ಲಿ ಮಾರ್ನಿಂಗ್ ಬರ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಬೇಗ ಚೆನ್ನಾಗಿರ್ತಿತ್ತೇನೋ. ರೋಡ್ ಮಾತ್ರ ಮಸ್ತಾಗಿದೆ. ಏರ್ಪಿನ್ ಬೆಂಡ್ಸ್ ಇದೆ ತುಂಬ. ಮೇಲೆ ಹೋಗಿ ತೋರಿಸ್ತೀನಿ, ಮೋಸ್ಟ್ಲಿ ಮೇಲೆ ಹೋದ್ಮೇಲೆ ಕಾಣಿಸ್ಬೋದು ಕ್ಲಿಯರ್ ವ್ಯೂ ರೋಡ್ದು. ಸೊ ವಿ ಆರ್ ಆಲ್ಮೋಸ್ಟ್ ಅಬೌಟ್ ಟು ರೀಚ್. ಸೊ ಅಲ್ಲಿ ಮೇಲೆ ಕಾಣಿಸ್ತಿರ್ಬೋದು ಟೆಂಪಲ್ಲು. ಮಸ್ತ್ ಕೂಲ್ ಬ್ರೀಸ್ ಇದೆ. 9:15 ಆಗಿದ್ರು. ಇಲ್ಲಿಂದ ಕೆಳಗಡೆ ವಿಲೇಜಸ್ ಎಲ್ಲ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಸೊ ಟಾಪ್ವರೆಗೂ ಬಂದ್ವಿ. ಮೋಸ್ಟ್ಲಿ ಇಲ್ಲೇ ಪಾರ್ಕಿಂಗ್ ಇರಬೇಕು. ಇಲ್ಲಿ ನಿಲ್ಲಿಸಿದ್ದಾರೆ. ಗ್ರೇಟ್ ವ್ಯೂ ಇಂದ. ಸೊ ಹಲೋ ಗೈಸ್, ಇದ್ಮೇಲೆ ಹಿಲ್ ಟಾಪ್ನ ಬಂದೀವಿ. ಇಲ್ಲಿಂದ ವ್ಯೂ ಹಿಂಗೈತಿ. ಚೆನ್ನಾಗಿದೆ. ಲೈಕ್ ತುಂಬ ಬಿಸಿಲಿದೆ. ಇಲ್ಲೊಂದು ಶಿವ ಟೆಂಪಲ್ ಇದೆ ಮೇಲೆ. ಫೋಟೋಶೂಟ್ ನಡೀತಾ ಇದೆ, ಚೆನ್ನಾಗಿದೆ. ಬಟ್ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ. ಇವಾಗ ತುಂಬ ಜಾಸ್ತಿ ಬಿಸಿಲಿದೆ. ಸೊ ಇವಾಗ ಇದನ್ನು ಟೆಂಪಲ್ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಟ್ಸ್ 10:40. ಮುಂದೆ ಮುರುಗನ್ ಇಡ್ಲಿ ಸೆಂಟರ್ ಅಂತಿದೆ. ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಅಷ್ಟೊಂದು ಶೆಕೆ ಇಲ್ಲ, ಸೊ ಬಿಸಿಲಿದೆ, ಬಟ್ ಕೂಲ್ ಬ್ರೀಸ್ ಇದೆ. ಸೊ ಅರ್ಲಿ ಮಾರ್ನಿಂಗ್ ಅಟ್ಲೀಸ್ಟ್ ಬೈ 6:30-7 ಒಳಗಡೆ ಬರೋ ಥರ ರೀಚ್ ಆದರೆ ಇನ್ನು ಕ್ಲೈಮೇಟ್ ಪ್ಲೆಸೆಂಟ್ ಇರುತ್ತೆ. ಸೊ ಬರೋದೇ ಲೇಟ್ ಆಯಿತು. ಸೊ ಬಿಗ್ ಗ್ರೂಪ್ ಆದರೆ ಸ್ವಲ್ಪ ಯೂಶ್ವಲಿ ಜಾಸ್ತಿ ಕಮ್ಮಿ ಆಗೇ ಆಗುತ್ತೆ. ಟೆಂಪಲ್ ಚೆನ್ನಾಗಿದೆ. ಮೋಸ್ಟ್ಲಿ ತುಂಬ ಫೇಮಸ್ ಇದೆ ಅನಿಸುತ್ತಿದ್ದು. ತುಂಬ 2 ಮದುವೆ ಆಗ್ತಾಯಿತ್ತು ಅಲ್ಲಿ ಆಲ್ರೆಡಿ ಟೆಂಪಲಲ್ಲಿ. ಮೋಸ್ಟ್ಲಿ ಮ್ಯಾರೇಜಸ್ ಎಲ್ಲ ತುಂಬ ಆಗುತ್ತೆ ಅನಿಸುತ್ತೆ. ಸೊ ಚಿಕ್ಕದೊಂದು ಹಾಲ್ ಬೇರೆ ಇದೆ. ಸೊ ಕೆಳಗಡೆ ಒಂದು ಶಿವ ಟೆಂಪಲ್ ಇದೆ. ಅಲ್ಲಿಂದ ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ಬೇಕು, ಒಂದು 2 ನಿಮಿಷ. ಸೊ ಅಲ್ಲಿ ಹೋದರೆ ಅಲ್ಲೊಂದು ಶಿವಲಿಂಗ ಇದೆ. ಸೊ ಅಲ್ಲಿಂದ ವ್ಯೂ ಚೆನ್ನಾಗಿದೆ. ಲೈಕ್ ಸರೌಂಡಿಂಗ್ ವಿಲೇಜಸ್ ವ್ಯೂಸ್ ಎಲ್ಲ ಕಾಣಿಸುತ್ತೆ.
ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಬಂದ್ವಿ. ಮೇನ್ ಕೃಷ್ಣಗಿರಿ ರೋಡಿಗೆ ಜಾಯ್ನ್ ಆಗಿ ಮುರುಗನ್ ಇಡ್ಲಿ ಅಂತ, ಮುರುಗನ್ ಇಡ್ಲಿ ವೆಜ್ ರೆಸ್ಟೋರೆಂಟ್. ಸೊ ಇಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಬಿಡ್ತೀವಿ. ಇಲ್ಲಿಂದ ನೆರಳು ಐತಿಲ್ಲೇ, ನೆರಳಾಗಿ ಹಾಕೋಣಂತ ಗಾಡಿ. ಸೊ ಇಲ್ಲಿ ಮುರುಗನ ಇಡ್ಲಿ ಒಳಗೆ ನಾಷ್ಟ ಮಾಡಿದ್ವಿ. ನಾಷ್ಟ ಅನ್ನೋಕ್ಕಿಂತ ಇದು ಬ್ರಂಚ್ ಅಂತ ಹೇಳ್ಬೋದು. ಇದು ಮುರುಗನ ಇಡ್ಲಿ ಅದೇ ಸೈಡ್ ಐತಿ. ಸೊ ಇಲ್ಲಿ ನಾಷ್ಟ ಮಾಡಿ ಈಗ ಹೊಂಟೇವಿ. ಓ ಬಿಸಿಲಂತೂ ಐತಿ ಸ್ವಲ್ಪ. ಆಯಿತು ಸರ್, ಇಲ್ಲೇ ಪಾರ್ಕ್ ಮಾಡಿದ್ವಿ ಬೈಕ್. ಬಿಸಿಲಂತೂ ಭಾಳ ಐತಿ. ಸ್ವಲ್ಪ ಜಲ್ದಿ ಬಿಟ್ಟಿದ್ವಿ ಅಂತಂದ್ರೆ ಇಷ್ಟೊತ್ತಿಗೆ ನಾವು ಬೆಂಗಳೂರು ನೀರು ಇರ್ತಿದ್ವಿ. ಸೊ ಬಿಡೋದು ಲೇಟ್ ಆತ. ಸೊ ನೋಡೋದು ಇಲ್ಲಿಂದ ಸ್ವಲ್ಪ ಫಾಸ್ಟ್ ಹೊಡಿನ ಅಂತ ಅನ್ನತ್ತಾರ. ರೀ ಓಡ್ ಸಿಗ್ತೇನೆ ಅಂತ ಹೋಗಿ ಸ್ಟ್ರೈಟ್ ಇಟ್. ಸೊ ಗೈಸ್ ಬ್ರೇಕ್ಫಾಸ್ಟ್ ಮುಗೀತು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಬ್ರೇಕ್ ಐತೆ. ಬ್ರೇಕ್ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ಬೆಂಗಳೂರು ಸೈಡ್ ಸ್ಟಾರ್ಟ್ ಮಾಡೀವಿ. ಸೊ ಎಲ್ಲ ನಿಂತಾರ ಇಲ್ಲೇ ಪರ್ಸ ಯಾವ್ಬೇಕಲ್ಲ. ಫಾಸ್ಟ್ ಹೋಗ್ಬೇಕು, ಸ್ವಲ್ಪ ಲೇಟ್ ಆಯ್ತು ಭಾಳ. ಬಟ್ ಅದೇ ನಾನು ಬ್ಯಾನಿಯರ್ಸ್ ಅಂತ ಹಾಕ್ಯಾನಲ್ಲ, ಅದು ಸ್ವಲ್ಪ ಭಾಳ ಶೇಕ್ ಆಗತೈತಿ. ಸೊ ಅದ್ರ ಸಂಬಂಧ ಸ್ಲೋ ಲೈಕ್ 80-85 ಸ್ಪೀಡ್ ಮೇಲೆ ಹೋದ್ರೆ ಸ್ವಲ್ಪ ಗಾಡಿ ವಾಬಲ್ ಆಗ್ತೈತಿ. ಹಿಂದೆ ವೆಯ್ಟ್ ಇತ್ತಂದ್ರೆ ಅಷ್ಟು ಆಗೋದಿಲ್ಲ. ಸೊ ಅಕ್ಷಯ್ ಬ್ರೋವ್ರ ಗಾಡಿ ಇದು. ಇವರು ಉಡುಪಿಯವರು. ಪರಿಚಯ ಮಾಡಿಸ್ಕೊಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ರೈಡಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಇವತ್ತು ಪರಿಚಯ ಆದರೆ ಇವರು. ಇನ್ನೊಬ್ಬರು ಇದ್ದಾರೆ ನಮ್ಮ ಹುಬ್ಳಿಯವರು, ರವಿ ಸರ್ ಅಂತ. ಅವ್ರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮು. ಇವರೇ ರವಿ ಸರು, ಇದೇ ಹುಬ್ಳಿಯವರು ಇವರು. ಸೊ ಇವತ್ತು ರೈಡಲ್ಲಿ ಪರಿಚಯ ಆದರು ಅವರು. ಸೊ ಬನ್ನೇರುಘಟ್ಟ ರೋಡಲ್ಲಿ ಎಕ್ಸಿಟ್ ಆಗಿದೆ ಇವಾಗ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.